ಇವಾಗ ನಮ್ಮ ಮುತ್ತಿಗೆ ಫಸ್ಟ್ ಬರ್ಡೇಗೆ ಎಲ್ಲ ಶಾಸ್ತ್ರ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ನಮ್ಮತ್ತೆ, ನಮ್ಮಮ್ಮ, ನಮ್ಮ ಅಜ್ಜಿ ಎಲ್ಲ ಬಂದಿದ್ದಾರೆ. ಹಲೋ, ಇಲ್ಲಿ ನಮ್ಮ ಬರ್ಡೇ ಹುಡುಗಿ ಮಂಜನ ಇಲ್ಲಮ್ಮ. ಹ್ಯಾಪಿ ಬರ್ಡೇ ಕಂದ, ಹ್ಯಾಪಿ ಬರ್ಡೇ ನಿಂದು. ಅಜ್ಜಿ ಅಲ್ಲ ಬಂಗಾರ ಅಲ್ಲ ಬಾಬಾ ಬಾಬಾ ನಿನ್ ಮಗಳು ಖುಷಿ ನೋಡ್ಬಾರೋ ನೋಡಿ ತೆಗಿಯ ಮುತ್ತು ಡ್ಯಾನ್ಸ್ 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 ಬಾಯಿಗೆ ತೆಗೀರಿ ಹಿಂದಕ್ಕೆ ಹಾಕ್ಬಿಡಿ. ಇವಾಗ ಇದೊಂದು ಸ್ವಲ್ಪ ಸರಿ ಕಿತ್ತೋಳ ಆಮೇಲೆ ಸುಮ್ಮನೆ ಬೇಡಂತವ ಮಕ್ಕಳಿಗೆ ಏನ್ ಖುಷಿ ಹಬ್ಬದೇ ಇರೋ ಅಂದ್ರೆ ಭಾರಿ ಹೌದೆಲ್ಲ ಚೆನ್ನಾಗಿ ಬಂದೈತೆ. ಈಗ ಒಂಚೂರು ಎಣ್ಣೆ ಒಂಚೂರು ಸಾಕು. ಹ್ಯಾಪಿ ಬರ್ಡೇ ಟು ಯು. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಕಂದ. ಇದು ಅದೇ 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 ಗೊಂಬೆ ಅದೇ ನನ್ನ ಮೈಗೆ ಹುಟ್ಟುಹಬ್ಬ ಶುಭಾಶಯ ಕಣವ. ಹುಟ್ಟುಹಬ್ಬ ಶುಭಾಶಯ. ಎದುರುಗಟ್ಟಿದ್ಲು ಹ್ಯಾಪಿ ಬರ್ತ್ಡೇ ಬಂದ್ರಿ. ಇಲ್ಲಿ ಮುತ್ತು ಎರಡು ಮೂರು 5 ಜನ ಮಾಡೋಣ, 3 ಜನ ಶಾಮಿ ಮಾಡ್ತಾಳೆ ಈಗ. ಶಾಮಿ ಎಲ್ಲ ಮುತ್ತು ಎಲ್ಲ ಎಲ್ಲ ಮುತ್ತು ರೆಡಿ. ಕಾಶೆಲ್ಲ ಅದ್ರ ಮೇಲೆ ಇಡ್ಕೊಂಡು ಟಚ್ ಮಾಡು ಅಂದ್ರೆ ಎಷ್ಟ್ ಚೆನ್ನಾಗಿ ಒಳಗೆ ಇವಾಗ ಡೆಕೋರೇಷನ್ ಐಟಮ್ಸ್ ಎಲ್ಲ ತೊಗೊಂಬರಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಮಾಮ ನಮ್ಮ ಅತ್ತೆ ಅವ್ರಿಗೆಲ್ಲ ಬಂದ್ಬಿಟ್ಟು ಬಿರಿಯಾನಿ ಏನೇನೋ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ಬಂದ್ಬಿಟ್ಟು ವಿಡಿಯೋ ಮಾಡ್ಕೋಬೇಕು, ಇಲ್ಲ ಅಂದರೆ ಕಾಯಲ್ಲ.
ಮಾಡ್ಕೊಂಡ್ಬಿಡ್ತಾರೆ ಅವ್ರಿಗವ್ರೆ. ಇವಾಗ ನಾನು ಮತ್ತೆ ನನ್ನ ತಂಗಿ ಡೆಕೋರೇಷನ್ ಐಟಮ್ಸ್, ಕೇಕ್ ಇದೆಲ್ಲ ತನಕ ಹೋಗ್ತಾ ಇದ್ದೀವಿ. ಫುಲ್ ಮಾಂಸ ರೆಡಿ ಆಗ್ತಾ ಇದೆ ನಮ್ಮ ಹುಡುಗಿ ಬರ್ಡೇಗೆ. ಏನೇನು ಮಾಡ್ತೀವಿ ರಮ್ಮ? ಚಿಕನ್ ಫ್ರೈ, ಬಿರಿಯಾನಿ, ಆಮೇಲೆ ಅಷ್ಟೇ ಸಾಕು. ಲೈಟಾಗಿ ಮೊಟ್ಟೆ ಸಜ್ಜಿಗೆ, ಅವಳು ಇರಿಸ್ಕೊಂತಾಳ ತಲೆ ಮೇಲೆ. ಅದು ತುಂಬಾ ದೊಡ್ಡ ಆಯ್ತು ಅವಳ ತಲೆ ಕೂರ್ತಾ. ಏನು ಕಟ್ತೀರಾ? ಹ್ಯಾಪಿ ಬರ್ಡೇ ಅಂತ ಹಾಕಲ್ಲ, ವಂಶಿ ಅಂತ. ಏನು ಕಟ್ತೀರಾ ಅದು? ಇದು ದಾರ, ಇದು ಡಬಲ್ ಸೈಡ್ ಆ ದಾರದಲ್ಲಿ ಹಾಕ್ಬಿಟ್ಟು ಡಬಲ್ ಸೈಡ್ ಟೇಪಲ್ಲಿ ಹಾಕ್ತೀವಿ. ಪಪ್ಪಿ ಕೊಡು, ಒಂದು ಪಪ್ಪಿ ಕೊಡು. ನಾನೇ ನಿಮ್ಮ ಅಜ್ಜ ಪಾಪ. ಹ್ಯಾಪಿ ಬರ್ಡೇ, ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಏನಾದ್ರು ಮಾತಾಡಿ ಮಮ್ಮ. ಹುಸಿ ಏನಾದ್ರು ಹುಸಿ ಮಾತಾಡಿ. ಬರ್ಡೇಗೆ ಬಿರಿಯಾನಿ ಮಾಡ್ತಾ ಇದೀವಿ ಅಂತ ಹೇಳ್ರಿ. ಮಾಮ ಇಲ್ಲ, ಬಿರಿಯಾನಿ ಮಾಡ್ತಾ ಇದ್ವಿ ನನ್ನ ಕೈಯಾರ. ಸ್ಪೆಷಲ್ ಬಿರಿಯಾನಿ ನಮ್ಮ ಮಾಮ ಮಾಡ್ತಾ ಇರೋದು ನಮ್ಮ ಮುತ್ತುಗೆ ಅಂತ. ನಮ್ಮ ಮಾಮ ನಮ್ಮತ್ತೆ ಏನೋ ಜೋರ ಮಾಡ್ತಾ ಇದೀನಿ ತಿಳ್ಕೊಂಡು ಗುಬ್ಬಿ ಅಜ್ಜಿ. ಮುತ್ತು ಬರ್ಡೇ ನಿಂದು. ಅಲ್ಲಿ ಅತ್ತೆ Yay! ಪಾಪ ಅಲ್ಲ ಅತ್ತೆ ಅತ್ತೆ ನಾನು ಅತ್ತೆ ಅತ್ತೆ ಪಡೆ ಪುಣ್ಯ ಮಾಡಿದ್ದೆ ನೀನು. ಹಾ, ಅತ್ತೆ ಪಡೆಯಕ್ಕೆ ಪುಣ್ಯ ಮಾಡಿದ್ದ ಕಣಚಿ ನಮ್ಮ ಅತ್ತೆ. ಮಾಮ ಯಾಕೋ ಸೈಲೆಂಟ್ ಆಗ್ಬಿಡೋರಲ್ಲ ಇವತ್ತು. ಅದಕ್ಕೆ ಪಾಪ ಬೇಜಾರು. ಜೀವನದಲ್ಲಿ ಇನ್ನೇನೇ ಸಂತೋಷ. ಸಂತೋಷ ಹುಷಾರಿದ್ದಾಗ ಸಂತೋಷ ಮಾಡ್ತದೆ. ನೀನು ಹೊಡೆದಾಕ್ ಬಿಡ್ತೀನಿ ಅಷ್ಟೇ ಇರೋದು. ಇದಾದ್ರೂ ನೀನ್ ಪರ್ಚೇಸ್ ಮಾಡಿದ್ರೆ ಹೊಸದ ಯಾವುದು ಅಲ್ಲಿ ತಾ ಬಂದಿಲ್ವಾ ನಿಲ್ಸೋದು ಅಂತ. ಪೇ ಮಾಡೋದಕ್ಕೆ ಗೊತ್ತಿರುತ್ತೆ. ಕುತ್ಕೊಳ್ಳಲು ಆರಾಮಾಗಿ 3 ಜನ ಸೇರ್ಕೊಂಡು ಇವೆಂಟ್ ಮ್ಯಾನೇಜ್ಮೆಂಟ್ ಇದು ಪಾರ್ಟಿದಾರರು ಡೆಕೋರೇಷನ್ ಮಾಡೋದಾರು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಂಡ್ರಿ ಹುಡುಗಿರಲ್ವಾ ಕಮೆಂಟ್ ಮಾಡ್ತಾರೆ. ಸಾಕು, ಕಮ್ಮಿ ಕೊಟ್ರೆ ಸಾಕು, ಜಾಸ್ತಿ ಏನು ಬೇಡ. ಬೇಗ ಕೆಲಸ ಮಾಡಿ ಬೇಗ ಬೆಳೆದು ಬಿಡ್ತೀರಿ ಇನ್ಸ್ಟಾಗ್ರಾಮಲ್ಲಿ. ಒಬ್ಬನು ಹಿಂಗೆ ಹಾಕ್ಬಿಟ್ಟು ಅಣ್ಣ ಹಿಂಗೆ ಚುಚ್ಚೋದು ಅನ್ಸುತ್ತೆ ನನಗೆ. ಬಿರಿಯಾನಿ ನೋಡ್ರಿ, ಬಿರಿಯಾನಿ ಬಿರಿಯಾನಿ ದಮ್ ಮಾಡ್ತಾ ಇದೀವಿ. ಮುತ್ತಮ್ಮ ಬಿರಿಯಾನಿ ನೋಡಿಲ್ಲಿ. ಬಿರಿಯಾನಿ ಬಿರಿಯಾನಿ ನೋಡು ಬಾರಿ ಅಮ್ಮ ಬಿರಿಯಾನಿ.
birthday, happy birthday to you. ಅಯ್ಯೋ ಪಾಪನೇ ಕಳಿಸ್ತಿಲ್ಲ ಕೈ ಮಧ್ಯ ಅವಳು ಅದೇ ಇಟ್ಕೊಳಕ್ ಹೋಯ್ತಾವಳು ಹೋಗಿ ಮಮ್ಮ ಹೋಗಿ ಪಾಪ ಎರಡ್ರಲ್ಲಿ ಯಾವ್ದ್ರಲ್ಲಿ ಅಂತ ನೋಡ್ತಾರೆ. ಈ ಮಾಡ್ರಿ ನಂಗೆ ಆಸೆ ಹೋಗುತ್ತೆ ಈರುಳ್ಳಿ ಕೊಡತ್ತೆ. ಅಲ್ಲ ನೀವ್ ಹೇಳಿದ್ನೇ ಕೊಟ್ಟಿದ್ದು ಕಣತ್ತೆ. ಚೆನ್ನಾಗಿದೆ ಮಮ್ಮ, ಸೂಪರ್ ಚೆನ್ನಾಗಿ ಸಕ್ಕತ್ತಾಗೈತೆ. ಎಲ್ಲ ಟರ್ನ್ಸ್ ತಂತವ್ರೆ. ಫಸ್ಟ್ ಟರ್ನ್, ಸೆಕೆಂಡ್ ಟರ್ನ್, ಥರ್ಡ್ ಟರ್ನ್, ಫೋರ್ತ್ ಟರ್ನ್. ಡ್ಯಾನ್ಸ್ ಮಾಡು ಮತ್ತು ಡ್ಯಾನ್ಸ್ ಮಾಡು ಡ್ಯಾನ್ಸ್. ಬಾಯ್ ಬಾಯ್ ತಕ್ಷಣ ಕಷ್ಟ ಮಾಡ್ಕೊ ಹೊಟ್ಟೆ ಶರ್ಟ್ ಹಾಕು. ಬಾಯ್ ಮುತ್ತಮ್ಮ, ಬಾಯ್. ದೊಡ್ಡ ಬೇರೆ ಜಾಸ್ತಿ ಹಚ್ಕೊಂಡ್ಬಿಟ್ಟಿದ್ದ ಈಗೀಗ. ಕುಮಾರ್ ಮಾಮ ಫೋನ್ ಮಾಡು. ಬರ್ತೀನಿ. ಬಾಯ್ ಬಾಯ್. ಸೊಸೆದು ಬರ್ಡೇ ದಿನ ಮುಗಿದು ಎಲ್ಲ ಅವ್ರವ್ರ ಮನೆಗೆ ಹೋದ್ರು. ಇವಾಗ ನಾನು, ನಮ್ಮ ಅಜ್ಜಿ, ನಮ್ಮಮ್ಮ ಮತ್ತು ನನ್ನ ತಂಗಿ ಇವತ್ತಿಲ್ಲೇ ಉಳ್ಕೊಂಡಿದ್ದಾಳೆ. ಅಷ್ಟೇ ನಾವು ಇವಾಗಿರೋದು. ಇವಾಗ ಮಿಕ್ಕಿರೋ ಬಿರಿಯಾನಿ ತಿಂದ್ಬಿಟ್ಟು ದಿನ ಮುಗಿಸ್ಬೇಕು. ಹೇಗಿದೆ ಬಿರಿಯಾನಿ? ಚೆನ್ನಾಗಿದೆಯಾ? ನಮ್ಮ ಮಾಮ ಮಾಡಿರೋ ಬಿರಿಯಾನಿ ಸೆಕೆಂಡ್ ಟೈಮ್. ಹೌದು, ತುಂಬಾ ಚೆನ್ನಾಗಾಯ್ತು. ಹ್ಮ್ ಇನ್ನೂ ಜೋರಾಗಿ ಮಾಡ್ಬೇಕಾಗಿತ್ತು. ಹ್ಮ್ ನೆಕ್ಸ್ಟ್ ಇಯರ್ ಮಾಡೋಣ. ಈ ವರ್ಷ ಎಲ್ಲ ಸಿಂಪಲ್ ಆದ್ರೂ ಊಟ ಮಾತ್ರ ಸಿಂಪಲ್ ಆಗಿಲ್ಲ. ತುಂಬಾ ಚೆನ್ನಾಗಿತ್ತು ಬಿರಿಯಾನಿ. ಹ್ಮ್ ನನ್ನ ಮೊಮ್ಮಗಳು ಊರಿಗೆ ಹೋಗಿದ್ದೇವೆ, ಅದೇ ಬೇಜಾರು. ಇಲ್ಲ, ಅವಳು ಇದ್ದಿದ್ರೆ ಇನ್ನ ಜೋಶ್ ಬೇರೆ ಲೆವೆಲ್ಗೆ ಇರೋದು. ಅವ್ರ ಅಜ್ಜಿ ಮನೆಗೆ ಹೋಗಿದ್ದಾಳೆ. ಬರ್ತ್ಡೇ ಮುಗಿಸ್ಕೊಂಡಾಗ ಕೇಕ್ ಕಟ್ ಮಾಡೋದಕ್ಕೆ. ನಾವ್ ಹೆಂಗೆ ಅಂದ್ರೆ ಬಿರಿಯಾನಿ ಇದ್ರೂ ಕೂಡ ಅಲ್ಲಿ ರವೆ ದೋಸೆ ನೋಡ್ಬಿಟ್ಟು ಆಸೆ ಆಗೋಯ್ತು, ಅರ್ಧ ಮುರ್ಕೊಂಡ್ ಬಂದ್ಬಿಟ್ಟೆ. ಇದು ಇವತ್ತು ನಮ್ಮ ರಾತ್ರಿ ಊಟ. ಬಿರಿಯಾನಿ, ರವೆ ದೋಸೆ, ಚಿಕನ್ ಗ್ರೇವಿ. ಆ್ಯಂಡ್ ಬಿಗ್ ಬಾಸ್ ನೀವೆಲ್ಲ ನೋಡ್ತಾ ಇದ್ದೀರಾ, ನಾವಂತೂ ನೋಡಿಲ್ಲ. ಬಟ್ ನಮ್ಮ ಅಜ್ಜಿ ನಮ್ಮಮ್ಮ ನೋಡ್ತಾ ಇದ್ದಾರೆ ಅಂತ ವೀಕೆಂಡ್ ಎಪಿಸೋಡ್ ಮಾತ್ರ ನೋಡ್ತಾ ಇದ್ದೀವಿ. ಬಟ್ ಅಂದ್ರು ಯಾಕಂತ ಗೊತ್ತಿಲ್ಲ, ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಇರಿಟೇಟ್ ಆಗುತ್ತೆ ಅಲ್ವಾ ಮಮ್ಮ? ಬಿಗ್ ಬಾಸ್ ಮೊದಲು ಬರ್ತಿತ್ತಲ್ಲ, ಸ್ಟಾರ್ಟಿಂಗ್ ಬಿಗ್ ಬಾಸ್. ನಂಗೆ ಒಂದಿನ ಮೂಡೇ ಬಂದಿಲ್ಲ ನೋಡ್ಬೇಕು ಅಂತ. ನಾನು ಇವಾಗ ನೋಡಿದ್ದೆ. ಫಸ್ಟು ನಾನು PO ಇದ್ನಲ್ಲ, ಆಗ ನೋಡ್ತಿದ್ದೆ. ಸಕ್ಕತ್ತಾಗಿರೋದು ಅಂದರೆ ಕಂಟೆಸ್ಟೆಂಟ್ಗಳು ಅಷ್ಟು ಚೆನ್ನಾಗಿದ್ರು. ನಾನು ತಿಂದ್ಬಿಟ್ಟು ವಾಕ್ ಮಾಡ್ತೀನಿ ಈಗ. ಎಲ್ಲಿ? ಇಲ್ಲೇ ಮನೆಯೊಳಗೆ. ಹೌದಾ? ಕೇಳು. ನಾನು ಕೆಳಗೆ ಅನ್ಕೊಂಡೆ. ಕೆಳಗೆ ಬಿಡಲ್ಲ, ಈಚೆ ಮಾಡ್ತಿದ್ದೆ, ಅಮ್ಮ ಬೈತೈತೆ. ನಮ್ಮ ರೋಡಲ್ಲಿ 10 ಆದ್ರೂ ಜನಗಳು ಓಡಾಡ್ತಾ ಇರ್ತಾರೆ. ಇಲ್ಲಿ ಓಡಾಡ್ತಾರೆ, ನಮ್ಮಮ್ಮ ಇಲ್ಲೇ ಈಚೆನೆ ಬಿಡಲ್ಲ. ಏಕೆ ಗೊತ್ತಿಲ್ಲ. ನಾನು ತುಂಬ ಪ್ರೀಟಿಯಾಗಿದ್ದೀನಿ, ತುಂಬ ನೀವೆಲ್ಲರೂ ಮಲ್ಕೊಂಡಿರ್ತೀರ ಆಗ. ಈವಿಲ್ ಸ್ಪಿರಿಟ್ಸ್ ಎಲ್ಲ ಅಟ್ರಾಕ್ಟ್ ಆಗ್ಬಿಡುತ್ತೆ ಅಂತ ಇರ್ಬೇಕೇನೋ. ಅದೇ ಇನ್ನಷ್ಟು ಪ್ರೀತಿಯಾಗಿದ್ದೀನಿ ನಾನು. ಮನ್ಸು ಮುಟ್ಕೊಂಡಿದ್ಬಿಡೆ ನೀನ್ ಮನ್ಸು. ಡೈಲಿ ನನ್ನ ಜೊತೆ ಡೈಲಿ ವ್ಲಾಗ್ ಮನೇಲಿ ಒಬ್ಳೆ ಮಾಡಕ್ ಬೇಜಾರು. ನಾನು ಹಾಕಂಡೆ ನೀನ್ ತಿನ್ನು ಲಕ್ಷ್ಮು. ಅಜ್ಜಿ
ಅಂಡ ಕಾಲ್ ತಿಂತೀಯಾ? ನೋವೇಗಿ ಚಿಕ್ಕ ವಯಸ್ಸಲ್ಲಿ ಅಣ್ಣ ಈ ಥರ ಕಾಲನ್ನ ಕಿವಿಗೆ ತುರ್ಕಿದ್ದೆ ನನಗೆ, ಗುಬ್ಬಿಲಿ ರಿಲಿ ಪಕ್ಕದಲ್ಲಿ ಕೂತಿದ್ದು. ನಾನೇನಕ್ಕೋ ರೇಗ್ದೆ ಅಂದ್ಬಿಟ್ಟು ಈ ಥರ ಕಾಲ್ ತಂದು ಕಿವಿ ಒಳಗೆ ತುರ್ಕೊಟ್ಟಿದ್ದ ಬಂಗಾರಣ್ಣ. ಆಮೇಲೆ ಅಜ್ಜಿಗೂ ಗಾಸಿಪ್ಸ್ ಮಾಡಕ್ಕೆ ಫೋನಿಂದ ಥಿಂಗ್ಸ್ ಸಿಕ್ತು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದೀನಿ. ಅಜ್ಜಿ ಹತ್ರ ಮಾತಾಡ್ಬೇಕಾರೆ 90% ಕನ್ನಡ ಯೂಸ್ ಮಾಡಿ. ಅಲ್ಲ ಗಾಸಿಪ್ ಇನ್ನೇನಂತಾರೆ ಮಾತಾಡಕ್ಕೆ. ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀವಿ. ನಮ್ದು ಊಟ ಆಯಿತು. ಆ್ಯಂಡ್ Jan 2026 ನಾನು ನೋ ಅಜ್ಜಿ ಬೇಡ, ಹೊಸ ಹ್ಯಾಬಿಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಓಹೋ ಬೇಡ, ಊಟ ಆಗಿದ ತಕ್ಷಣ ಮೊದಲು ಸುಮ್ಮನೆ ಕುತ್ಕೊಂಡು ಅದು ಇದು ಮಾಡ್ಕೊಂಡು ಕುತ್ಕೊತಾ ಇದ್ದೆ. ಬಟ್ ಇನ್ಮೇಲಿಂದ ಹಂಗೆ ಮಾಡಬಾರ್ದು ಅಂದ್ಬಿಟ್ಟು ಎವ್ರಿ ಡೇ ಅಟ್ಲೀಸ್ಟ್ 5K ಸ್ಟೆಪ್ಸ್ ಆದರೂ ಮಾಡಬೇಕು ಅಂತ ಅಂದ್ಕೊಂಡು ಆಲ್ಮೋಸ್ಟ್ ತುಂಬ ದಿನ ಅದು ಕಂಪ್ಲೀಟ್ ಮಾಡ್ತೀನಿ. ಒಂದೊಂದು ದಿನ ಇನ್ನೂ ಜಾಸ್ತಿ ಆಗುತ್ತೆ. ಇನ್ನೂ ಒಂದೊಂದು ದಿನ ಒಂದು 3 to 4K ಮಾಡಿರ್ತೀನಿ. ಇವತ್ತು ಒಂದು 5K ಸ್ಟೆಪ್ಸ್ ಆಗಿದೆ. ಇನ್ನು ಒಂದು 20 ನಿಮಿಷ ಓಡಾಡ್ಬಿಟ್ಟು ಮಲ್ಕೊಳ್ಳೋದು ಅಷ್ಟೇ. ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. Thank you so much for watching.